ಕಂಪನಿಗೆ, ವೈಯಕ್ತಿಕವಾಗಿ ಜಾತಿಗೆ, ಧರ್ಮಕ್ಕ, ನಮ್ಮ ಜಿಲ್ಲಾ ರಾಜಕಾರಣಿಗಳು ನೀವೇನ್ರ ಟಾರ್ಗೆಟ್ ಬಂದು ಬೈಕ್ ಕೊಡುದು ಮಾಡುದು ವಾದ ಮಾಡುದು ಮಾಡಂಗಿಲ್ಲ. ನಮ್ದು ಪಕ್ಷಾತೀತ ಜಾತ್ಯತೀತವಾಗಿರ್ತಕ್ಕಂಥ ಹೋರಾಟ. ಸಾವಿರ ಆಸಂಗಿ, ಜಮಖಂಡಿ, ಬನಟ್ಟಿ, ತಿರ್ದಾಳ್, ರಾಯಚೂರ್, ಬಿಜಾಪುರದಿಂದ, ಧಾರವಾಡದಿಂದ ರೊಟ್ಟಿ ಮಾಡ್ಕೊಂಡು ಬರ್ಲಿಕ್ಕತ್ತಾರ. ಸ್ವಯಂ ಪ್ರೇರಿತವಾಗಿ ಎಲ್ಲಾ ಹಳ್ಳಿಗಳನ್ನು ತಾವ ಬಂದ್ ಮಾಡ್ಲಿಕ್ಕತ್ತಾರ. ನಮ್ದು ಪಕ್ಷಾತೀತವಾಗಿ ವೇದಿಕೆ. ನೀವು ಯಾರ ಇದ್ರು ಒಬ್ಬ ರಾಜಕಾರಣಿ ಟೀಕಾ ಮಾಡ್ರ ನೀ ಏನಿದ್ರು ಕೈಯಾಗಿನ ಮೈಕ್ ಕಸ್ಕೊಂತೀವಿ. ಮಾತಾಡಂಗಿಲ್ಲ ರಾಜಕಾರಣ. ಫ್ಯಾಕ್ಟ್ರಿ ಮಾತಾಡುದು, ಮಾಲಕರ ಬಗ್ಗೆ ಮಾತಾಡುದು, 3500 ಮೂರ ವಿಷಯ ಮಾತಾಡುದು. ಬೇರೆ ಏನ್ರಿ ಟೀಕಾ ಮಾಡ್ರ ಮೈಕ್ ಕಸ್ಕೊಂಡು ಈ ಕಡೆ ಹಾಕಿ ಕಳಿಸ್ಬಿಡ್ಬೇಕಾಕೈತಿ. ಮೊದಲ ವಿನಂತಿ, ನಮ್ದು ಪಕ್ಷಾತೀತವಾಗಿ ಜಾತ್ಯತೀತವಾಗಿರ್ತಕ್ಕಂಥ ರೈತನ, ಅನ್ನದಾತನ, ಕಬ್ಬು ಬೆಳೆಗಾರರ ಹೋರಾಟದ ವೇದಿಕೆ ಇದು. ಇಲ್ಲೇನೋ ನಿಮ್ಮ ರಾಜಕಾರಣ ಮಾತಾಡಂಗಿಲ್ಲ. ಸಿದ್ದರಾಮಯ್ಯನವ್ರಿಗೆ ಬೇಯಾರಿದ್ರ ವಿಧಾನಸೌಧ ಬೇಕು ಡಿಸೆಂಬರ್ದಾಗ, ಇಲ್ಲಿ ಬೇಯಂಗಿಲ್ಲ. ನಿನ್ನ ವೈಯಕ್ತಿಕ ಮಾತಾಡಂಗಿಲ್ಲ, ನೀ ಬೇರೆ ಪಕ್ಷದವ್ರಲ್ಲಿ ಮಾತಾಡಂಗಿಲ್ಲ, ಜಾತಿ ಮಾತಾಡಂಗಿಲ್ಲ, ವೈಯಕ್ತಿಕ ಟೀಕಾ ಮಾಡಂಗಿಲ್ಲ. ಫ್ಯಾಕ್ಟರಿ ಅವ್ರ ಬಗ್ಗೆ ಮಾತಾಡುದು, ಕಬ್ಬಿನ ಬಿಲ್ ಮಾತಾಡುದು, ಅದನ್ನ ಬಿಟ್ಟು ಬೇರೆ ಏನು ಮಾತಾಡಂಗಿಲ್ಲ. ಅಷ್ಟ. ನೀವು ಬಂದು ಮಾತಾಡ್ರಿ, ಬೆಂಬಲ ಕೊಡ್ರಿ, ಗೌರವ ಐತಿ. ಎಲ್ಲಾ ಪಕ್ಷದವ್ರ ಮುಕ್ತ ಆಹ್ವಾನ ಐತಿ. ಅದರ ಬಂದು ಕೂಡಲೇ ಮಾತಾಡಿ ಹೋಗುವಂಗಿಲ್ಲ. ನಮಗ ಸಾಯಂಕಾಲ ಮಟ್ಟ ನಮ್ಮ ವೇದಿಕೆ ಒಳಗೆ ನೀವು ಕೊಂಡಿರ್ಬೇಕು. ನೀವು ಬಂದ ಫೋಟೋ ಹೊಡ್ಕೊಂಡು ವಿಡಿಯೋ ಮಾಡ್ಕೊಂಡು ಏನಾರೇ ಬೇರೆ ಮಾಡಕ್ ಹೋದ್ರೆ ಇಲ್ಲಿದ 1.5 ಲಕ್ಷ 2 ಲಕ್ಷ ರೈತರು ಸೇರ್ತಕ್ಕಂತ ರೈತನ ವೇದಿಕೆ ಅದ. ಪಕ್ಷಾತೀತವಾಗಿ ನೋಡ್ರಿ ಹೆಂಗ್ ಸೇರ್ಲಿಕ್ಕತ್ತದ. ಪೊಲೀಸ್ ಅಧಿಕಾರಿಗಳಿನ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ, DSP ಸಾಹೇಬರಾದೆ, ಇದು ಹಿಂಗ ಮುಂದುವರಿಯಿತು ಅಂತಂದ್ರ, ನಿರಂತರ ಹೋಯಿತು ಅಂತಂದ್ರ ಇನ್ನೂ ಗಟ್ಟಿ ಆಗ್ತದ ಹೋರಾಟ. ತಾವು ಕೂಡ ಜಿಲ್ಲಾಡಳಿತಕ್ಕೆ ಮಾತಾಡ್ರಿ, ಮ್ಯಾಗ ಯಾರದವ್ರಿಗೆ ಮಾತಾಡ್ರಿ, ಇದಕ್ಕೆ ಸ್ಪಂದನೆ ಲಘು ಬಗೆಯಿಂದ ಸಿಗಲಿ. ಮಾಧ್ಯಮದವ್ರಿಗೆ ತಾವೆಲ್ಲರೂ ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ತಾರೆ. ಅವರು ರಾಜಕೀಯವ್ರು ಬಂದಾಗ ಎದ್ದು ನಿಂದಿರುದು, ಕೈ ಮಾಡುದು, ಕೂಗು ಬಡಿಯುದು, ಅವ ಬಂದ ಇವ ಬಂದ ಅಂತ ಹೋಗಬೇಡ್ರಿ. ಬರ್ಲಿ ಅವ್ರೆಲ್ಲರೂ ವೇದಿಕೆಗೆ ಬರ್ಲಿ, ಇಲ್ಲಿ ಕುಂಡ್ರಲಿ, ರೈತರ ಬಗ್ಗೆ ಮಾತಾಡ್ಲಿ, ಬಿಲ್ಲಿನ ಬಗ್ಗೆ ತಾವೇನ್ ಮಾತಾಡಕ್ ಬಂದಾರ ಮಾತಾಡ್ಲಿ, ಗೌರವ ಕೊಡೋನು. ಆದ್ರೆ ನೀವು ಹೇಳುವುದು 23 ಚುನಾವಣೆ ಮಾಡಿದಂಗ ಮಾಡ್ಬೇಡ್ರಿ. ನಾವ್ ಅವ್ರ ಮನೆಗೆ ಹೊಂಟಿಲ್ಲ, ನಾವ್ ಲಕ್ಷ ಇಟ್ಕೋರಿ, ನಾವ್ ಅವ್ರ ಮನೆಗೆ ಹೊಂಟಿಲ್ಲ. ಅವ್ರ ಬಗಲಕ್ಕಾದ 4 ತಾಸು ಹೊರಗೆ ನಿಂತು ಇವಂಗ ಭೇಟಿ ಆಗ್ಬೇಕು, ಅವಂಗ ಭೇಟಿ ಆಗ್ಬೇಕಂತಿಲ್ಲ. ಗುರ್ಲಾಪುರ ಕ್ರಾಸ್ ಒಳಗ ರಾಜ್ಯ ಬರಾಕತ್ತೈತಿ ಭೇಟಿ ಆಗಾಕ. ನಿಮ್ಮ ಭೇಟಿಗೆ ನೀವು ಯಾರ್ದು ಅಪಾಯಿಂಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಗುರ್ಲಾಪುರ ಕ್ರಾಸ್ ಪ್ರತಿಯೊಬ್ಬ ಕಬ್ಬು ಬೆಳೆಗಾರ ಅಪಾಯಿಂಟ್ಮೆಂಟ್ ತಗೊಂಡು ಬರಾಕತ್ತಾರ. ಲಕ್ಷ ಇಟ್ಕೋರಿ, ನಿಮ್ಮ ಶಕ್ತಿ ಗಟ್ಟಿ ಆಗ್ಯದ. ಮಧ್ಯಾಹ್ನ 1 ಲಕ್ಷ 2 ಲಕ್ಷ ಜನ ಸೇರುವಂತ ಒಂದು ನಿರೀಕ್ಷೆ ಅದ. ಎಲ್ಲರೂ ಬರ್ಲಿ, ಗಟ್ಟಿ ಹೋರಾಟ. ನೀವ್ ಹಿಂಗ ಗಟ್ಟಿ ಕೂತ್ರಿ ಅಂದ್ರೆ 200 ಕೇನ್ ಇರೈತಲ್ಲ, ಡಬಲ್ ಜಂಪ್ ಆಕೈತಿ. ಗಟ್ಟಿ ಇರ್ರಿ. ಧನ್ಯವಾದ. ಈಗ ನಿಮಗ್ ಕಾಯಂ ಹೇಳಿದ್ರು ನಾವು ಹಿಂದ್ ಹೋಗ್ರು ಇವತ್ತಿನ ಹೊಸದಲ್ಲ. ಇದು ಏನಾಯ್ತು ಹೇಳ್ರಿ, ಅದ್ರ ನಾವೇ ಗುರುಗಳು ನಾವಲ್ಲಿ ಹಿಂದೆ ಆ ಕಡೆ ಮನೆ ಕೊಂಡು ಹೋಗಿ ಹಂಗಾರೆ ಹೇಳ್ಬಿಡ್ರಿ. ಸರಿ ನಮ್ ಕಾಲು ಬೀಳ್ತು. ನೀವೇ ನಮ್ಮ ದೇವರ ಗಂಟು ಬಿದ್ರೆ ಮತ್ತೆ ನಿಮ್ಗೆ ನಾವು ಬೀಳುದು, ನಮ್ಮ ದೇವ್ರು ಬೀಳುದು. ಹೌದಾ ಹೇಳಿಪ್ಪ ಗುರುಗಳ್ರ. ಇಲ್ಲಿ ನಮ್ದು ರೈತ ಸಂಘದಲ್ಲಿ ಪಾಂಡವರದ್ದು ಕುಮಾರ ಜಿಲ್ಲಾ ಅಧ್ಯಕ್ಷರೆಲ್ಲ ಕೂಡಿ ಒಂದು ನಿರ್ಣಯ ಮಾಡಿದ್ವು. ಇಲ್ಲಿ ಸಂಘಟನೆಯವರು ಯಾರನ್ನ ಒಳಗೆ ಬಿಡ್ತಾರೋ ಅವ್ರಷ್ಟ ದಯವಿಟ್ಟ ಬರೀ ಕಡೆ ಒಟ್ಟ ಹೋಗಂಗಿಲ್ಲ ಅಂದ್ರ ಕಾಲ ಬೀಳ್ತಾವ. ಬಂದು ಹೆಂಗ್ ಮಾಡ್ತೀರಿ? ಗುರುಜಿ ಬಂದಾರ ಕೂಡ ಬಿಡುದಿಲ್ಲ. ನೀವು ಹೋಗಲ್ಲ ಬರ್ರಿ ಚೆನ್ನಪ್ಪನ ಚೇರ್ ತುಂಬಲಿ. ಬರ್ರಿ ಕಡೆ ಹೋಗ್ರಿ, ಹಿಂದ ಹೋಗ್ರಿ. ಇಲ್ಲೇ ಬಂದ್ರೆ ಇಲ್ಲೇ ನಿಂತಾರೆ ಹೆಂಗ. ಈಗ ಅಲ್ಲಿ ವಿಜಯೇಂದ್ರ ಅವರ ಈ ಬಿಜೆಪಿ ಪಕ್ಷದ ಅಧ್ಯಕ್ಷರು ಬರತ್ತಾರ. ಅವ್ರು ಬಂದಾಗ ಅವ್ರ ಜೋಡಿ ಒಂದು 4 ಜನ ಇರ್ತಾರ. ಮತ್ ನೀವೇ 70 ಮಂದಿ ಇರ್ತಾರೆ. ಹೆಂಗಿಲ್ಲ ನಡೀತೀರಿಲ್ಲ? ಮೀಡಿಯಾದವ್ರು ಬಿಟ್ಟಿಲ್ಲ, ಯಾರು ನಿಲ್ಬೇಡ್ರಿ. ನೀವು ದಯವಿಟ್ಟು ದೊಡ್ಡವರ ಸಣ್ಣವರ ಅಂತ ಯಾರು ತಪ್ಪು ತಿಳ್ಕೊಬೇಡ್ರಿ. ಇದೆಲ್ಲ ಕೂಡ ದೊಡ್ಡವ್ರ ಅದಾರ. ದಯವಿಟ್ಟ ನಾ ಏನ್ ಹೇಳ್ತಾ ಅದಕ್ಕೆ ಲಕ್ಷ ಕೊಡ್ರಿ. ಬರ್ರಿ ಸರಿ, ಹಿಂದೋಗ್ರಿ. ಈ ಪೂರ್ತಿ ಖಾಲಿ ಇರ್ಬೇಕನ್ನ ಪದೇ ಹೇಳಂಗಿಲ್ಲ. ಏಕ ಇಲ್ಲಿ ಅಡ್ಡಾಡಕ್ ಮಂದಿ ಹೋಗಕ್ ಏನ್ ಜಾಗ ಬಿಡ್ರಿ. ಬರ್ರಿ ಏಕ ಲೈನ್ ಏನು ಬೇಡ.
ಅಲ್ಲೇ ಛತ್ ಬಡಿಸಿದ್ದು ಮಾತ್ರ ಇನ್ನ ಬೇಕಾದ್ರೆ 4 ಛತ್ ಬಡಿಸ್ತು ಏನ್ ಚಿಂತಿಲ್ಲ. ಗಪ್ ಕೊಡಪ್ಪ ಇಲ್ಲಿ ನೋಡಿದೆ ಯಾವಾರೇ ಒಬ್ಬ ಎದ್ದು ನಡಕ ಏನಾರ ಒಂದಿಟ್ಟ ಒಕ್ಕೊಂದ್ ಏನಾರ ಮಾತಾಡಿರ್ತಂದ್ರ ಇದು ಶಿಸ್ತು ಹಾಳಾಗ್ತೈತಿ. ಈ ರೈತ ಸಂಘ ಅನ್ನೋದ ಇಡೀ ದೇಶ ನೋಡತೈತಿ ನಿಮ್ಮದ ಗೊತ್ತೈತಿ. ಇಲ್ಲಿ ಕೊಟ್ಟವ್ರಂತೂ ಮನುಷ್ಯ ಬರೋದು ಸೀಟಿಗೆ ಬರೋದು ಮಾತಾಡ್ರಪ್ಪ ಅಂದ್ರೆ ನಾನು ನಾಣ್ಯಗೈತೆ ಗಪ್ ಕೊಟ್ಟಿದ್ದೇವ. ನಾವೇನ್ ಹೇಳ್ತೀವಿ ಕೇಳ್ಕೋತ ಅಷ್ಟ. ನಾವಂತೂ ಕಬ್ಬಿಣ ಹೇಳಂಗಿಲ್ಲ. ಹೆಸರೇನ ಇನ್ನೂ ಹೆಸರು ನೀವು ಇಲ್ಲಿದ ಚೆನ್ನಪ್ಪನ ಗುರ್ಲಾಪುರದವ್ರ ಚೆನ್ನಪ್ಪನ ಇಲ್ಲಿ ಕುರ್ಚೆ ತಗೊಂಬಲ್ಲಿ ಶ್ಯಾಮೋಳ್ ಬಂದು ಕುರ್ಚೆ ಚೆನ್ನಪ್ಪನ ಇಲ್ಲಿ ಗುರ್ಲಾಪುರ ಗ್ರಾಮಸ್ಥರ ಚೆನ್ನಪ್ಪನ ಕುರ್ಚೆ ತಗೊಂಬ ಇಲ್ಲಿ ಶ್ಯಾಮೋಳ್ ಬರ್ತಾರ ಬಂದ. ಹುಲಿಗೌಡ್ರ ಬರ್ರಿ ಈ ಕಡೆ. ಇಲ್ಲಿ ಒಂದು 10 ಕುರ್ಚಿ ತಗೋರಪ್ಪ. ಇರ್ಲಿ ಕುರ್ಚಿ ಬೇಕಾಕಂದ್ರ ಅವ್ರ ತೆಳಗಿರ್ಲಿ ಕೂಡ್ಲಿ ಗೌರವಿಸ್ಬೇಕು. ಬಂದು ಪಕ್ಕ ಅಲ್ಲಿ ಕುರ್ಚಿ ಇಲ್ಲ ನೋಡಪ್ಪ. ಪಕ್ಕಂಡಿ ನಿಂಗಪ್ಪ ಪಕ್ಕಂಡಿ ನಮ್ಮ ಜಡ್ಪಿ ಎಲ್ಲಿದೆ ಹುಲಿ ಎಲ್ಲರೂ ಕೆಲಸ ಮಾಡ್ತಾರೆ. ಜೋಪಾದ ಕಸ ಹುಡುಗಿನ ಅದನ್ನ ಮಾಡಿ ಜೋರಾಗಿ ಚಪಾತಿ ನಾವು ಬಹಳ ಒಳ್ಳೆ ಹುಡುಗ. ಅದಕ್ಕೆ ಜಡ್ಪಿ ಎಲ್ಲಿದೆ? ಜಡ್ಪಿ ಅವರ ಚೇರ್ ಬೇಕಾಗಿದೆ ಇಲ್ಲಿ ಒಂದು 10. ವಿಜೇಂದ್ರ ಬಂದ್ರೆ ಕುರ್ಚಿ ಇಲ್ಲೇ ತಗೋರಪ್ಪ. ಇಲ್ಲೇ ಇದ್ದು ಅಂಗಡಿಯಾಗ್ರೆ ಕುರ್ಚಿ ಒಂದೆರಡು ಕುರ್ಚಿ ತಗೋರು. ಇಲ್ಲಿ ಅಂಗಡಿಯಾಗಿನ ಇಲ್ಲೇ ಒಂದೆರಡ ಬಂದ್ರವ್ರ. ಅದಕ್ಕ ಬರ್ಲಿ ಕುರ್ಚಿ ತಗೋರಪ್ಪ ತಗೋರು. ಚಾ ಅಂಗಡಿ ತಗೊಂಬರ್ರಿ. ಇಲ್ಲಿ ತಿಂದಿರಿ ಅವನ ಆ ಬೆಲ್ಲ ಚಾ ಅಂಗಡಿ ತಗೊಂಬರ್ರಿ. ಸಾಂಗ್ರಿ ಗುರುಗಳು ಬೇಕಲ್ಲ. ನೋಡ್ರಿ ಕಬ್ಬು ಬೆಳೆಗಾರ ಹೋರಾಟಕ್ಕೆ ನಾ ಪದೇ ಹೇಳತ್ತನ ನೋಡ್ರಿ. ಪದೇ ಹೇಳ್ತಾ ಇದ್ದೀವಿ. ಇವತ್ತಿನ ಏನಾಯ್ತು ಕುಮಾರ ಪಾಂಡವರ ಕುರ್ಚಿ ಇಲ್ಲ ನೋಡೋದು. 4-5 ಕುರ್ಚಿ ಇಲ್ಲ ಬೇಕಾ ನೋಡ್ರಿ. ಹೋಗ್ರಿ ಅದೇನ ಅಲ್ಲೇ ಇರ್ಲಿ. ಬೇಡ ಅಲ್ಲೇ ಇರ್ಲಿ. ತಳಗ್ರಿ ಹೇಳಪ್ಪ. ಈಗ ಏನ್ ಇಟ್ಕಪ್ಪ ಅವರು ಬಂಧಿಸ್ತಾರೆ. ಯಾರು ಇರ್ಲಿ ನೀವ್ ಯಾಕೆ ಮಾತಾಡ್ತೀವೋ ಅಲ್ಲೋ ವಿಚಾರ ಆಗ್ತಿಲ್ಲ. ಒಮ್ಮೆ ಹೇಳಿದ್ರೆ ಅರ್ಥ ಆಗ್ಬೇಕ. ನಡಿಕೆ ನಾವ್ ಹಿಂದೆ ಮಾತಾಡ್ತೀವಿ. ವೇದಿಕೆ ಮೇಲೆ ಬಂದ ಬುದ್ಧಿ ಹೇಳ್ತೀರಿ ನಮಗ ಎಲ್ಲರೂ ಗೊತ್ತಲ್ಲ. ಅದ ಅಧ್ಯಕ್ಷರ ಅದೆಲ್ಲ ಮನ್ಯಾಗ ಇಲ್ಲಿ ಹಂಗಾಗಿ ರೊಕ್ಕ ಸಿಕ್ಕಿಲ್ಲ. ಗೊತ್ತಿರ್ಬೇಕು ನಿಮಗ. ಈಗ ಯಾರು ಕೂಡ ಇಲ್ಲಿ ಗಲಾಟೆ ಮಾಡ್ಕೊಂಡ್ ಬರ್ಬೇಡ್ರಿ. ಈಗ ನಮ್ಮ ರೈತ ಸಂಘದ ಮುಖಂಡ್ರು ಅಷ್ಟ ಮತ್ತ ಅವ್ರ ಜೊತೆ ಏನೋ ಒಂದ್ 3-4 ಜನ ಇರ್ತಾರ ಅಷ್ಟೇ. ಉಳಿದವ್ರ ಎಲ್ಲರಿಗೂ ಜಾತ್ರೆ ಇಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಒಂದ್ ಸ್ವಲ್ಪ ಗಚ್ಚ ಅಂದ್ರೆ ಈಗಾಗಲೇ ಬಿಡಕ್ ಹೋಗ್ಬೇಡ್ರಿ ಒಳಗೆ.